MDH ಚನಾ ಮಸಾಲ. ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಒಂದು ಲೆಕ್ಕದಲ್ಲಿ ಈ ಸರ್ವೆ ಅನ್ನುವಂಥದ್ದು, ಜಾತಿ ಜ್ವಾಲೆ ಅನ್ನುವಂಥದ್ದು ಎಷ್ಟರ ಮಟ್ಟಿಗೆ ವ್ಯಾಪಿಸ್ತಾ ಇದೆ ಅನ್ನಲಿಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಇದು. ಯಾಕಂದ್ರೆ ಈ TV9 ನಲ್ಲಿ ಸಚಿವರ ಜೊತೆ CM ಮೀಟಿಂಗ್ ಏನಾಯಿತು ಅದರ ಇನ್ಸೈಡ್ ವಿವರಗಳನ್ನು ನಾವು ನಿಮಗೆ ಕೊಡ್ತಾ ಇದ್ದೀವಿ. ಯಾವ್ಯಾವ ಸಚಿವರು ಏನೇನು ಹೇಳಿದ್ರು. ಸರ್ವೆ ಉದ್ದೇಶ ಒಳ್ಳೆದಿರಬಹುದು, ಆದರೆ ಸರಿಯಾದ ರೀತಿಯಲ್ಲಿ ಆಗ್ತಾ ಇಲ್ಲ, ಸರಿಯಾದ ರೀತಿಯಲ್ಲಿ ಆಗಬೇಕು. ಆಯೋಗವನ್ನು ಅದರ ಪಾಡಿಗೆ ಅದನ್ನು ಬಿಟ್ಬಿಡಿ. ಆಯೋಗದ ಮೇಲೆ ಯಾವುದೇ ರೀತಿ ಪ್ರಭಾವ ಬೀರೋ ಹಾಗಂಗಾಗಬಾರ್ದು. ಇದು ಜಾತಿ ಗಣತಿ ಅಲ್ಲ, ಇದು ಸಾಮಾಜಿಕ ಮತ್ತೆ ಆರ್ಥಿಕ ಗಣತಿ ಅನ್ನೋದನ್ನ ಪದೇ ಪದೇ ಹೇಳಬೇಕು. ಸರ್ವೆ ನಡೆಸಿ ಆದ ಮೇಲೆ ಏನು ಅಂಕಿಅಂಶಗಳು ಬರ್ತವೆ, ಅದರ ಆಧಾರದ ಮೇಲೆ ತೀರ್ಮಾನಕ್ಕೆ ಬರಬೇಕು. ದಯವಿಟ್ಟು ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅವಸರ ಮಾಡೋದು ಬೇಡ. ಅವಸರಕ್ಕೆ ಬಿದ್ದು ಏನಾದರೂ ಮೈ ಮೇಲೆ ಎಳ್ಕೊಳ್ಳುವಂಥದ್ದು ಬೇಡ. ಇದು ಸಚಿವರ ಜೊತೆ CM ಮೀಟಿಂಗ್ ಮಾಡ್ತಿದ್ದಂಥ ಸಂದರ್ಭದಲ್ಲಿ ಬಂದಂಥ ಸಂಗತಿಗಳು. ಯಾರದೇ ಅಭ್ಯಂತರ ಇಲ್ಲ, ಪ್ರಶ್ನೆ ಬೇರೆ. ಆದರೆ ಅವಸರವಾಗಿ ಮಾಡುವಂಥದ್ದು ಬೇಡ. ಒಳ್ಳೆಯ ರೀತಿಯಲ್ಲಿ ನಡೀಲಿಲ್ಲ ಅಂತಂತಂದರೆ ತಪ್ಪು ಅಭಿಪ್ರಾಯ ಬರುತ್ತೆ. ಆಯೋಗದ ಮೇಲೂ ಕೂಡ ಯಾವುದೇ ರೀತಿ ಪ್ರಭಾವ ಬೀರಬಾರದು. ಇದು ಕೆಲ ಮಂತ್ರಿಗಳು ಈ ರೀತಿ ಒತ್ತಡವನ್ನು ಹಾಕಿದ್ದಾರೆ. ಅಂದರೆ ಆಗೋದಾಗಲಿ, ಆದರೆ ಯಾವುದೇ ರೀತಿ ತಪ್ಪು ಸಂದೇಶ ರವಾನೆ ಆಗಬಾರ್ದು, ಅವಸರಕ್ಕೆ ಏನೋ ಮಾಡೋಕ್ಕೆ ಹೋಗಿ ಮೈ ಮೇಲೆ ಎಳ್ಕೊಂಡಂಗೆ ಆಗಬಾರ್ದು ಅನ್ನುವಂಥದ್ದು. ಜೊತೆಗೇನು ಅಂತಂದರೆ ಈ ಆಯೋಗದ ಮೇಲೂ ಕೂಡ ಇದು ಯಾವುದೇ ರೀತಿ ಪ್ರಭಾವ ಬೀರಬಾರ್ದು. ಜೊತೆಗೇನು ಅಂದರೆ ಸರ್ವೆ ಒಳ್ಳೆಯ ರೀತಿಯಲ್ಲಿ ಆಗಬೇಕು, ವೈಜ್ಞಾನಿಕ ರೀತಿಯಲ್ಲಿ ಆಗಬೇಕು ಅನ್ನುವಂಥದ್ದು. ಪ್ರಮೋದ್ ಜೊತೆಗಿದ್ದಾರೆ, ಪ್ರಮೋದ್ ಶಾಸ್ತ್ರಿ. ಪ್ರಮೋದ್, ಭಾಳ ಗಮನಿಸಬೇಕಾದಂಥ ಸಂಗತಿ. ಯಾಕಂದರೆ ಈ ಜಾತಿ ವಿಚಾರಕ್ಕೆ ಕೈ ಹಾಕಿದರೆ ಬಹಳಷ್ಟು ಸಂದರ್ಭಗಳಲ್ಲಿ ಸುಟ್ಕೊಂಡಿರುವಂಥವರ ಸಂಖ್ಯೆನೇ ಜಾಸ್ತಿ. ಇಂಥ ಸಂದರ್ಭದಲ್ಲಿ ಸಚಿವರು ಹೇಳಿದಂಥ ಮಾತಲ್ಲೂ ಕೂಡ ಅರ್ಥ ಇದೆ. ಯಾವ್ಯಾವ ಅಡ್ವೈಸನ್ನು ಕೊಟ್ಟಿದ್ದಾರೆ, ಬಹುಶಃ ಅದೇ ಅಡ್ವೈಸ್ ಪ್ರಕಾರನೇ ಏನಾದರೂ ಆಗುತ್ತಾ ಸರ್ವೆ ಅನ್ನುವಂಥದ್ದು? ಆ ಸರ್ವೆ ಏನಾದರೂ ಮುಂದಕ್ಕೆ ಹೋಗ್ಬೋದಾ? ರಂಗನಾಥ್, ಇವತ್ತಿನ ಮುಖ್ಯಮಂತ್ರಿಗಳ ಜೊತೆಗೆ ಸಚಿವರ ಸಭೆಯಲ್ಲಿ ಈ ರೀತಿ ಅಂತ ತೀರ್ಮಾನ ಆಗಿಲ್ಲ. ಯಾಕೆಂದರೆ ಈಗ ಸಚಿವರು ಹೇಳ್ತಾ ಇರುವಂಥದ್ದು ಈ ಒಂದು ವಿಚಾರ ಏನಿದೆ, ಪ್ರಮುಖವಾಗಿ ಈ ಒಂದು ಜಾತಿ ಗಣತಿ ಅಲ್ಲ ಅನ್ನುವಂಥ ಸಂದೇಶವನ್ನು, ಸ್ಪಷ್ಟವಾದಂಥ ವಿಚಾರವನ್ನು ನಾವು ಜನರ ಮುಂದೆ ಇಡಬೇಕಾಗತ್ತೆ ಅನ್ನುವಂಥ ವಿಚಾರ ಚರ್ಚೆ ಆಯಿತು. ಇದೇನಿದ್ರು ಕೂಡ ಸಾಮಾಜಿಕ ಆರ್ಥಿಕ ಸಮೀಕ್ಷೆ ಅಷ್ಟೇ. ಇದನ್ನು ನಾವು ಜಾತಿ ಗಣತಿ ಅಥವಾ ಈ ಒಂದು ಸರ್ವೆಯಿಂದ, ಈ ಒಂದು ಸಮೀಕ್ಷೆಯಿಂದಲೇ ಜಾತಿ ನಿರ್ಧಾರ ಮಾಡ್ತೀವಿ ಅನ್ನೋದಾದ್ರೆ ಅದು ತಪ್ಪಾಗತ್ತೆ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ. ಇದ್ರ ಜೊತೆಗೆ ಹೆಚ್ಚುವರಿ ಉಪಜಾತಿಗಳನ್ನ ಅಥವಾ ಹೆಚ್ಚುವರಿ ಜಾತಿಗಳನ್ನ ಸೇರ್ಪಡೆ ಮಾಡಲಾಗಿದೆ. ಹತ್ತಿರ 331 ಜಾತಿಗಳನ್ನ ಸೇರ್ಪಡೆ ಮಾಡಲಾಗಿದೆ ಅನ್ನುವಂಥದ್ದು ಒಂದು ವಿಚಾರ. ಹಾಗೆಯೇ ಕ್ರಿಶ್ಚಿಯನ್ ಬ್ರಾಹ್ಮಣ, ಕ್ರಿಶ್ಚಿಯನ್ ಕುರುಬ, ಈ ರೀತಿಯ ಅಂತ ಅನೇಕ ಕಾಲಮ್ಗಳು ಸೃಷ್ಟಿಯಾಗಿರೋ ಬಗ್ಗೆ ಕೂಡ ಇವತ್ತಿನ ಸಭೆಯಲ್ಲಿ ಚರ್ಚೆ ಆಗಿದೆ. ಹಿಂದೆ ಕಾಂತರಾಜು ವರದಿ ಆಗ್ತಾ ಇದ್ದಂಥ ಸಂದರ್ಭದಲ್ಲೂ ಕೂಡ, ಅವರು ಸರ್ವೆ ಮಾಡಿದಂಥ ಸಂದರ್ಭದಲ್ಲೂ ಕೂಡ ಇದನ್ನು ಗಣನೆಗೆ ತೆಗೆದುಕೊಳ್ಳೋದಕ್ಕೆ ಅಥವಾ ದತ್ತಾಂಶವನ್ನು ಕಲೆ ಹಾಕುವಂಥ ನಿಟ್ಟಲ್ಲಿ, ಡಾಟಾವನ್ನು ಕಲೆ ಹಾಕುವಂಥ ನಿಟ್ಟಲ್ಲಿ ಅಷ್ಟೇ ಇದನ್ನು ಸೇರ್ಪಡೆ ಮಾಡಲಾಗಿತ್ತು. ಇದರಿಂದ ಯಾವುದೇ ಜಾತಿಗಳ ಸೃಷ್ಟಿಯಾಗಲಿ ಅಥವಾ ಅದಕ್ಕೆ ದೃಢೀಕರಣವಾಗಲಿ, ಒಮ್ಮತವಾಗಲಿ, ಯಾವುದೇ ರೀತಿಯಂಥ ಸರ್ಟಿಫಿಕೇಶನ್ಸ್ ಆಗಲಿ ಕೊಡೋದಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಇಲ್ಲೇನಿದ್ರೂ ಕೂಡ ಸರ್ವೆಯನ್ನು ನಾವು ಮಾಡಲಾಗ್ತಾ ಇದೆ. ಸರ್ವೆಯಿಂದ ಒಂದು ದತ್ತಾಂಶ ಬರುತ್ತೆ. ದತ್ತಾಂಶ ಬಂದ ಬಳಿಕ ಮುಂದೆ ಏನು ಮಾಡಬೇಕು ಅನ್ನೋದನ್ನ ಚರ್ಚೆಯನ್ನು ಒಂದು ಸಪ್ರೇಟ್ ಆಗಿ ಮಾಡೋಣ. ಅದಕ್ಕೆ ಒಂದು ಸಮಿತಿ ಮೂಲಕ ಮಾಡ್ತೀವೋ, ಉಪಸಮಿತಿ ಮೂಲಕ ಮಾಡ್ತೀವೋ, ಅಥವಾ ಸರ್ಕಾರದ ಮಟ್ಟದಲ್ಲೇ ಸಂಪುಟ ಸಭೆಯಲ್ಲೇ ಒಂದು ತೀರ್ಮಾನ ಮಾಡಬೇಕು, ಅದನ್ನು ಆನಂತರ ಚರ್ಚೆ ಮಾಡೋಣ. ಈಗ ಏಕಾಏಕಿ ಯಾವುದೇ ಹೊಸ ಜಾತಿಗಳ ಸೃಷ್ಟಿ ಆಗೋದಾಗ್ಲಿ ಅಥವಾ ಯಾವುದೇ ರೀತಿಯ ಜಾತಿಗಳಿಗೆ ಒಂದು ಸರ್ಟಿಫೈ ಮಾಡೋದಾಗ್ಲಿ ಅಂಥದ್ದು ಯಾವುದೂ ಕೂಡ ಇದರಿಂದ ಆಗಲ್ಲ. ಹೀಗಾಗಿ ಸರ್ವೆ ಆದ ಬಳಿಕ ಸರ್ವೆಯಿಂದ ಬರುವಂತಹ ದತ್ತಾಂಶವನ್ನು ಮುಂದಿಟ್ಟು ನಾವು ಮಾಡೋಣ. ಹೀಗಾಗಿ ಸರ್ವೆಗೆ ಯಾವುದೇ ರೀತಿಯಂತ ತಡೆ ನೀಡೋದು ಬೇಡ ಅನ್ನುವಂಥ ಚರ್ಚೆ ಕೂಡ ಆಗಿದೆ. ಜೊತೆಗೆ ಇದನ್ನ ಜಾತಿ ಗಣತಿ ಅಲ್ಲ, ಬದಲಾಗಿ ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಸಮೀಕ್ಷೆ ಅನ್ನೋದನ್ನ ದಟ್ಟವಾಗಿ ಗಟ್ಟಿಯಾಗಿ ಹೇಳಬೇಕು ಅನ್ನುವಂಥ ಮಾತನ್ನು ಕೂಡ ಸಂಪರ್ಕದಲ್ಲಿ ಏನು ಹೇಳಿ. ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, MDH.